ಬಹಳ ಮಹತ್ವದ ಕಾರ್ಯಕ್ರಮ. ಒಂದನೇದಾಗಿ ಪೊಲೀಸ್ ಸಿಬ್ಬಂದಿ ಯಾವಾಗ ಕೆಲಸಕ್ಕೆ ಸೇರ್ತಾರೆ ಅವರು ಬಹಳ ಫಿಟ್ ಆಗಿರ್ತಾರೆ. ಮುಂದೆ ಆ ಫಿಟ್ನೆಸ್ ಲೆವೆಲ್ಸ್ ಕಂಟಿನ್ಯೂ ಆಗಿಲ್ಲ, ಯಾಕಂದ್ರೆ ಸಮಯ ಸಿಕ್ಕಲಿಲ್ಲ. ಬೆಳಗ್ಗೆ 1 ಗಂಟೆ ಕಾಲ ಅವರು ಎಕ್ಸರ್ಸೈಸ್ ಮಾಡಿ ಅಥವಾ ರನ್ನಿಂಗ್ ಮಾಡಿ ಜಿಮ್ ಮಾಡಿ ಸರಿಯಾಗಿ ನಮ್ಮ ಫಿಟ್ನೆಸ್ ಲೆವೆಲ್ ಕಾಪಾಡಿಕೊಳ್ಳಕ್ಕಾಗೋದಿಲ್ಲ. ಹೀಗಾಗಿ ಬಹಳಷ್ಟು ನಾವು ನೋಡ್ತೀವಿ, ಒಂದು ಪೊಲೀಸ್ ಸಿಬ್ಬಂದಿ ಒಂದು ಅವರಿಗೆ ಫಿಟ್ನೆಸ್ ಇರೋದಿಲ್ಲ ಮತ್ತು ಅವರು ಆರೋಗ್ಯವಂತರಾಗಿಲ್ಲ. ಹೀಗಾಗಿ ಒಂದು ಬಹಳ ಮಹತ್ವದ ಕಾರ್ಯಕ್ರಮ ಫಿಟ್ನೆಸ್ ವಿಶೇಷವಾಗಿ ಪೊಲೀಸರಲ್ಲಿ ಇರಬೇಕು. ಆ ದಿಶೆಯಿಂದ ಈ ಕಾರ್ಯಕ್ರಮವನ್ನು ಸರ್ಕಾರ ಹಾಕಿಕೊಂಡಿದೆ. ಅದ್ರ ಜೊತೆಗೆ ಇನ್ನೊಂದು ಬಹಳ ಅತ್ಯಂತ ಮಹತ್ತರವಾದಂತಹ ಒಂದು ಉದ್ದೇಶ ಡ್ರಗ್ಸ್ ಫ್ರೀ ಕರ್ನಾಟಕ. ಈಗ ನಾವು ನೋಡ್ತಾ ಇದ್ದೀವಿ, ಡ್ರಗ್ಸ್ ವ್ಯಾಪಕವಾಗಿರುವುದು ಶಾಲಾ ಕಾಲೇಜುಗಳಲ್ಲಿ ಕೂಡ ಹಬ್ಬುವಂತ ಒಂದು ಪ್ರಸಂಗಗಳನ್ನು ಹೊಂದಿದ್ದಾರೆ. ಇತ್ತೀಚೆಗೆ ಬೆಂಗಳೂರು ನಗರದಲ್ಲಿ ಹೇಳ್ತಾರೆ, ಮಕ್ಕಳಿಗೆ ಚಾಕ್ಲೇಟ್ ಲಿಸ್ಟ್ ಮಾಡಿಕೊಡ್ತಾರೆ ಅಂದ್ರೆ ಅವರಿಗೆ ಅದರ ರುಳಿ ಬರಬೇಕು. ಆ ಚಾಕ್ಲೇಟ್ ಅನ್ನು ತಿನ್ನಲಿಕ್ಕೆ ಅವರಿಗೆ ಮತ್ತೆ ಸಲಿಬೇಕು ಅನ್ನೋ ಒಂದು ಉದ್ದೇಶದಿಂದ ಒಂದು ಕೆಟ್ಟ ವಿಚಾರಗಳನ್ನು ಕೆಲವರು ಕೆಲಸ ಮಾಡ್ತಾರೆ. ಹೀಗಾಗಿ ನಾವು ಬಹಳ ಜಾಗೃತಿಕರಾಗಿ, ವಿಶೇಷವಾಗಿ ಮಕ್ಕಳು ವಿಚಾರದಲ್ಲಿ ಇದು ನಾನು ಬೆಂಗಳೂರಿನ ಹತ್ರ ಇದು ಆಗ್ತಾ ಇರ್ತದೆ. ಒಳ್ಳೆ ಪ್ರತಿಷ್ಠಿತ ಶಾಲೆಗಳ ಮುಂದೆ ಆ ಮಕ್ಕಳಿಗೆ ಡ್ರಗ್ಸ್ಗೆ ಸುಲಿಬೇಕು ಅಂತ ತಿಳ್ಕೊಂಡು
ವಿವಿಧ ಚಾಕ್ಲೇಟ್ಸ್ನೆಲ್ಲ ಮಿಕ್ಸ್ ಮಾಡಿ ಮಾಡ್ತಾರೆ ಅಂತ ಹೇಳಿ. ಹೀಗಾಗಿ ತಾವು ಕೂಡ ಪಾಲಕರಿಗೂ ಅಷ್ಟೇ ಜವಾಬ್ದಾರಿ ಇದೆ. ನಾವು ಈ ರೀತಿ ಹೋಗಿ ಯಾವುದೇ ಚಾಕ್ಲೇಟ್ಸ್ ಮಾಡಬಹುದು. ಅದಕ್ಕೆ ಪೊಲೀಸ್ ಇಲಾಖೆಗೂ ಬಹಳ ಕೆಲಸ ಇದೆ. ಅವ್ರು ಹೋಗಿ ಯಾರು ಚಾಕ್ಲೇಟ್ಸ್ ಮತ್ತು ಇದನ್ನು ಮಾಡಿ ಈ ರೀತಿ ಅವ್ರನ್ನ ತಿಳಿಸುವಂತ ಪ್ರಯತ್ನ, ತಲೆ ತಿಳಿಸುವಂತ ಪ್ರಯತ್ನ ಮಾಡ್ತಾರೆ. ಅವ್ರನ್ನ ಬಂಧಿಸಿ ಉಗ್ರವಾದಂತಹ ಶಿಕ್ಷೆಯನ್ನ ಕೊಡುವ ಮೂಲಕ ಇಂಥ ಕೆಟ್ಟ ಒಂದು ವಿಚಾರಗಳಿಗೆ ನಾವು ಮಕ್ಕಳ ಭವಿಷ್ಯವನ್ನು ಹಾಳು ಮಾಡುವಂತಹ ವಿಚಾರಗಳಿಗೆ ನಾವು ಅವ್ರ ಮೇಲೆ ಕಠಿಣ ಕ್ರಮ ಹಾಕಬೇಕು. ಅವರಿಗೆ ಇನ್ನೊಮ್ಮೆ ಯಾರೋ ಬೇರೆಯವರು ಕೆಲಸ ಮಾಡೋದು ಆ ರೀತಿ ಒಂದು ಹೊಸ ಶಿಕ್ಷೆಗಳನ್ನ ಕೊಡುವಂಥದ್ದಾಗಬೇಕು ಕಾನೂನಿನಲ್ಲಿ. ಹೀಗಾಗಿ ನಾನು ಜಾಸ್ತಿ ಸಮಯ ತಗೊಳ್ಳೋದು, ನಾವೆಲ್ಲರೂ ಕರ್ತರಾಗಿದ್ದೀವಿ. ನಾವು ಮ್ಯಾರಥಾನ್ ಹಸಿರು ಮ್ಯಾರಥಾನ್ ಮಾಡ್ತೀವಿ. ಇವತ್ತು ಈ ಮ್ಯಾರಥಾನ್ ಆಗಿದೆ. ನಿರಂತರವಾಗಿ ಒಂದು ಸಹ ನನ್ನನ್ನು ಒಳಗೊಂಡು ಎಲ್ಲರೂ ನಾವು ಫಿಟ್ನೆಸ್ಗೆ ಹೆಚ್ಚಿಗೆ ಒತ್ತು ಕೊಡಬೇಕು. ನಮಗೂ ಕೂಡ ಗಂಟೆ ಕಡಿಮೆ ಮಾಡಬೇಕಾಗಿದೆ. ಡಯಟ್ ಸ್ಟಾರ್ಟ್ ಮಾಡಿದ್ವಿ. ಸ್ವಲ್ಪ ಬೇರೆದ್ರಿಂದ ನಾನು ಶುರು ಮಾಡ್ತಾರೆ. ಫಸ್ಟ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಮ್ಯಾರಥಾನ್ನಲ್ಲಿ ನಾನು 5 ಕಿಲೋಮೀಟರ್ ನಾನು ರನ್ ಮಾಡಿದ್ದೀನಿ. ಎಲ್ಲರಿಗೂ ಶುಭವಾಗಲಿ. ಮತ್ತು ಇದು ನಿರಂತರವಾಗಿ ನಾನು ಎಷ್ಟು ಹೇಳ್ತೀನಿ, ನಿರಂತರವಾಗಿ 1 ಗಂಟೆಗಳ ಕಾಲ ನಿಮ್ಮ ಪೊಲೀಸ್ ಬಂದಿಗೆ ಬೆಳಗ್ಗೆ 6 ಅಥವಾ ಅವ್ರಿಗೆ ನೀವು ಈ ಫಿಟ್ನೆಸ್ ಸಲುವಾಗಿ ಅವಕಾಶ ಮಾಡಿಕೊಡಿ. ಜಿಲ್ಲೆಯಲ್ಲಿ ನೀವು ಈ ಒಂದು ಕಾರ್ಯಕ್ರಮದ ರಾಜ್ಯದಲ್ಲಿ ಒಂದು ಮುಖ್ಯವಾಗಿರಬೇಕು. ಬಿಜಾಪುರ ಜಿಲ್ಲೆಯಲ್ಲಿ ಎಲ್ಲಾ ಪೊಲೀಸರಿಗೆ ಒಟ್ಟು ಈ ರೀತಿ ಅವ್ರಿಗೆ ಫಿಟ್ನೆಸ್ ಅನ್ನಾಗಿ ಅವ್ರಿಗೆ ಇದು ಮಾಡುವಂಥದ್ದು ಆಗಿರೋದು ಒಟ್ಟು ಮತ್ತು ಜಿಲ್ಲಾಧಿಕಾರಿಗಳಿಗೆ ಕ್ರೆಡಿಟ್ ಮಾಡಬೇಕು. ಆ ರೀತಿ ನಾವು ಕೆಲಸ ಮಾಡಿ ಇವತ್ತು ಇಡೀ ರಾಜ್ಯಕ್ಕೆ ದೇಶಕ್ಕೆ ಮಾದರಿಯಾಗ್ತಿದೆ ಅಂತ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ಎಲ್ಲರೂ ವಿನಂತಿ ಮಾಡಬೇಕು. ನಾವು ಕೂಡ ಸ್ಪರ್ಧಿಸಬೇಕಾದ್ರು ಪೊಲೀಸರ ಫಿಟ್ನೆಸ್ ಕೆಲವರು ಗಂಟೆ ಜಾಸ್ತಿ ಹೋಗ್ತಾರೆ. ಅದಕ್ಕೆ ಫಿಟ್ನೆಸ್ ಇರಬೇಕು ಅಂತ ವಿನಂತಿ ಮಾಡಿಕೊಂಡು ಈ ಕಾರ್ಯಕ್ರಮದಲ್ಲಿ ಬಹಳ ಸಂತೋಷದಿಂದ ಭಾಗವಹಿಸಿದ್ದೀನಿ. ಇದು ಯಶಸ್ವಿಯಾಗಲಿ, ಇವೆಲ್ಲ ಯಶಸ್ವಿ ಆಗುವ ಜೊತೆಗೆ ನಿರಂತರವಾಗಿ ಇದು ಪ್ರತಿ ವರ್ಷ ಮತ್ತು ಶಾಶ್ವತವಾಗಿ ಒಂದು ಫಿಟ್ನೆಸ್ ಲಕ್ಷ್ಯ ಆಗಲಿ ಮತ್ತು ಡ್ರಗ್ಸ್ ಫ್ರೀ ಕರ್ನಾಟಕ ಆಗಲಿ. ಅದಕ್ಕೆ ಪಾಲಕರು ಮತ್ತು ಪೊಲೀಸ್ ಸಿಬ್ಬಂದಿ ಕೂಡಿಸುವುದು ಶಿಕ್ಷಣ ಸಂಸ್ಥೆಗಳು, ಶಾಲಾ ಕಾಲೇಜುಗಳು ಎಲ್ಲರೂ ಪ್ರತಿಯೊಬ್ಬ ನಾಗರಿಕರು ಕೂಡ ಅವರಿಗೆ ಗಮನವನ್ನು ಹರಿಸಬೇಕು ಅನ್ನೋ ಮಾತನ್ನು ಹೇಳಿ ನನ್ನ ಮಾತಿಗೆ ನಮಸ್ಕಾರಗಳು. ಈಗ ಅಲ್ಲೇನು ಕಮಾಂಡ್ ಕಾಣಿಸ್ತಾ ಇದೆ ಅದೆಲ್ಲ ಇಲ್ಲೇ ಮಾನ್ಯ ಸಚಿವರನ್ನ ಅಲ್ಲಿ ಕರ್ಕೊಂಡೋಗಿ ಉದ್ಘಾಟನೆಯನ್ನ ಕಾರ್ಯಕ್ರಮಕ್ಕೆ ಫ್ಲಾಗ್ ಆಫ್ ಮಾಡ್ತಾರೆ. ಥ್ಯಾಂಕ್ ಯು. ಗೃಹ ಇಲಾಖೆ ಪೊಲೀಸ್ ಸಿಬ್ಬಂದಿಗಳನ್ನ ಒಂದು ಅವರೆಲ್ಲರೂ ಕೂಡ ಆರೋಗ್ಯವಂತರಾಗಿರ್ಬೇಕು, ಫಿಟ್ನೆಸ್ ಇರಬೇಕು ಅವ್ರಿಗೆ. ಯಾಕಂದ್ರೆ ಭಾಳ ಸಲ ಏನಾಗ್ತದೆ, ಬಹುತೇಕ ಸಲ ಅವರು ಸೆಲೆಕ್ಟ್ ಆಗುವಾಗ ಭಾಳ ಫಿಟ್ ಇರ್ತಾರೆ. ತದನಂತರ ಆ ಫಿಟ್ನೆಸ್ ಅವ್ರಿಗೂ ರಿಸೈಮ್ ಇವತ್ತು ಮುಂದುವರಿಲಾರ್ದಕ್ಕೆ ಅವರು ಆ ಫಿಟ್ನೆಸ್ ಅವ್ರ ಹತ್ರ ಉಳಿದಿರಂಗಿಲ್ಲ, ಎನರ್ಜಿ ಇರೋದಿಲ್ಲ. ಹೀಗಾಗಿ ಆ ಅರಿವನ್ನು ಮೂಡಿಸಬೇಕು. ಮತ್ತು ಇದು ಅನೇಕ ವಿಚಾರಗಳಿದೆ. ಡ್ರಗ್ಸ್ ಫ್ರೀ ಇವತ್ತು ಸಹ ವಾತಾವರಣ ಇವತ್ತು ಸಹ ನಮ್ಮ ರಾಜ್ಯದಲ್ಲಿ ಇರಬೇಕು. ಇದೆಲ್ಲರ ಒಂದು ಉದ್ದೇಶ ಬಿಟ್ಕೊಂಡು ಇದನ್ನು 5 ಕಿಲೋಮೀಟರ್ ರನ್ನನ್ನು ಇವತ್ತು ನಮ್ಮ ಜಿಲ್ಲಾಡಳಿತ, ಪೊಲೀಸ್ ವರಿಷ್ಠಾಧಿಕಾರಿಗಳು ಎರಡೂ ಕೂಡಿ ಅವತ್ತು ಸಹ ಆಯೋಜಿಸಿದ್ದಾರೆ. ಸುಮಾರು 3,500 ಜನಕ್ಕಿಂತ ಜಾಸ್ತಿ ಪೊಲೀಸ್ ಸಿಬ್ಬಂದಿಗಳು ಹಾಗೂ ಜನರಿಗೂ ಕೂಡ ಅದನ್ನು ಮುಕ್ತವಾಗಿ ಬಿಟ್ಟಿದ್ದಾರೆ. ಎಲ್ಲರೂ ಇದರ ಭಾಗವಹಿಸಿದ್ದಾರೆ. ನಾನು ಹೇಳೋದಷ್ಟೇ, ಇದು ಕೇವಲ ಜಿಲ್ಲಾಧಿಕಾರಿಗಳಿಗೆ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಕೇವಲ ಒಂದು ದಿನದ ಇದು ಆಗಬಾರ್ದು. ನಿರಂತರವಾಗಿ ಇವತ್ತು ನಮ್ಮ ಪೊಲೀಸ್ ಸಿಬ್ಬಂದಿಗೆ ಬೆಳಿಗ್ಗೆ ಎದ್ದ ಕೂಡಲೇ ಅವ್ರಿಗೆ ಒಂದು ಗಂಟೆ 45 ನಿಮಿಷ 1 ಗಂಟೆ ಅವ್ರಿಗೆ ಫಿಟ್ನೆಸ್ಗೆ
ಒತ್ತನ್ನು ಕೊಡಬೇಕು. ತನ್ಮೂಲಕ ಪೊಲೀಸ್ ಇಲಾಖೆ ಭಾಳ ಸಶಕ್ತವಾಗಿರಬೇಕು ಅನ್ನೋದ್ರಿಂದ ನಾನು ಅದನ್ನು ನಿರಂತರವಾಗಿ ಮಾಡಲಿ. ಅದಕ್ಕೆಲ್ಲರೂ ಏನು ಅವ್ರಿಗೆ ಜಿಮ್ಮು ಮತ್ತು ಬೇರೆ ಏನು ಫೆಸಿಲಿಟೀಸ್ ಇದ್ದರೂ ಸಹ ಎಲ್ಲೆಲ್ಲಿ ಇದು ಮಾಡಬೇಕು ಅದನ್ನೆಲ್ಲ ಇಲಾಖೆಗಳಿಂದ ಜನಪ್ರತಿನಿಧಿಗಳು ನಾವು ಕೂಡ ನಮ್ಮ ಏನು MLA ಗ್ರಾಂಟ್ಸ್ ಅದರಲ್ಲಿ ಕೊಡೋ ಮೂಲಕ ಇಟ್ ಶುಡ್ ಬಿ ಎ ಕಂಟಿನ್ಯೂಸ್ ಪ್ರೊಸೆಸ್, ನಾಟ್ ಒನ್ ಡೇ. ಸುಮ್ಮನೆ ನಾವು ಇವತ್ತು ಓಡಿ ಬಿಟ್ಬಿಟ್ರೆ ನಂತರ ಆಗ್ತದೆ. ನಿರಂತರವಾಗಿ ಅದನ್ನು ಅವರು ಇದನ್ನು ಇದು ಮಾಡುವಂಥದ್ದು ಆಗ್ತದೆ. ನನ್ನ ಕಾಲಿಗೆ ನಂಗೆ ಗೊತ್ತಲ್ಲ, ಇನ್ನೊಂದು 6 ತಿಂಗಳು ಹೋಗಲಿ, ನಾನು ಪ್ರಾಕ್ಟೀಸ್ ಮಾಡತ್ತೀನಿ. ನೆಕ್ಸ್ಟ್ ಮ್ಯಾರಥಾನ್ಗೆ 5 ಕಿಲೋಮೀಟರ್. और नए न्यूज़ों के लिए देखते रहिए अपना चैनल TV22 न्यूज़। लाइक करें, शेयर करें, सब्सक्राइब करें और बेल आइकन बटन दबाना ना भूलें।